ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ, ಸೂರ್ಯ, ರವಿ ಹೊರಗೆ ಬರ್ತಾರೆ. ಆಗ ಆಚೆ ಮಂಜು ನಿಂತಿರ್ತಾನೆ. ನಿನ್ನ ಬಾಸ್ನ ನೋಡೋಕೆ ಬಂದ್ಯಾ ಅಂತ ಮೀನಾ ಕೇಳ್ತಾಳೆ. ನೋಡೋ, ನಿಮ್ಮ ಭಾವನ ಮೇಲೆ ಎಂಥ ಸೇಡ್ ಇಟ್ಕೊಂಡು ಎಂಥ ವೀಡಿಯೋ ಮಾಡಿದ್ದಾನೆ, ಅದಕ್ಕೆ ಹೇಳೋದು ಅವ್ನ ಫ್ರೆಂಡ್ಶಿಪ್ ಬೇಡ ಅಂತ ಮೀನಾ ಬೈತಾಳೆ. ಆಗ ರವಿ ತುಂಬ ಒಳ್ಳೆ ಹುಡುಗ, ಇಂಥವ್ರ ಸಹವಾಸ ಬೇಡ, ಒಳ್ಳೇದಲ್ಲ ಅಂತಾನೆ. ಆಗ ಮೀನಾ, ಅವನ ಜೊತೆ ಹೀಗೆ ಸುತ್ತಾಡ್ತಾ ಇದ್ದರೆ ನೀನು ಅವನ ಥರ ಕಂಬಿ ಎಣಿಸ್ಬೇಕಾಗುತ್ತೆ. ಅಲ್ಲ ಕಣೋ, ಅವನ ಸಹವಾಸ ಬೇಡ ಅಂತ ಹೇಳಿದ್ದೀನಿ ತಾನೆ, ಆದರೂ ಹೀಗೆ ಮಾಡ್ತೀಯಾ, ಇರೋ ನಿನ್ನ ಭಾವನಿಗೆ ಹೇಳಿ ಇನ್ನೊಂದು ಕೈ ಮುರಿಸ್ಬೇಕಾಗುತ್ತೆ ಹುಷಾರಂತ ಅಂತಾಳೆ. ಆಗ ಸೂರ್ಯ, ಬಿಡಮ್ಮ, ಇಷ್ಟನ್ನು ನೋಡಿದ ಮೇಲಾದರೂ ಇವನಿಗೆ ಬುದ್ಧಿ ಬಂದರೆ ಅಷ್ಟೇ ಸಾಕು, ಬನ್ನಿ ಹೋಗೋಣ ಅಂತಾನೆ. ಆಗ ಎಲ್ಲರೂ ಹೊರಡ್ತಾರೆ. ಆಗ ಮಂಜ ಕೋಪದಲ್ಲಿ ನೋಡ್ತಾನೆ. ಈ ಕಡೆ ಮನೆಯಲ್ಲಿ ರಂಗನಾಥ್ ಅವರು ಶಾಂತಿ ಅಂತ ಕೂಗ್ತಾ ಇರ್ತಾರೆ. ಆಗ ಶಾಂತಿ, ಅಯ್ಯಯ್ಯಯ್ಯ ಅದು ಯಾಕ್ರಿ ಹಂಗೆ ಶಬ್ದ ಮಾಡ್ತೀರಾ, ನಿಧಾನಕ್ಕೆ ಕರೆದ್ರೆ ಆಗಲ್ವಾ ಅಂತಾಳೆ. ಆಗ ರಂಗನಾಥ್ ಅವರು, ಆಗಲ್ಲ, ಸುಳ್ಳು ಸದ್ಗದ್ಲ ಮಾಡ್ಕೊಂಡು ಓಡಾಡಬೇಕಾದ್ರೆ ಸತ್ಯ ಅನ್ನೋದು ಶಬ್ದ ವೇದಿ ಥರ ಹಾರಾಡ್ಕೊಂಡಿರ್ಬೇಕು, ಆಗಲೇ ಎಲ್ಲರೂ ಆ ಕಡೆ ತಿರುಗಿ ನೋಡಬೇಕು ಅಂತಾರೆ. ಆಗ ಅಲ್ಲ, ಅದೇನು ಅಂತ ಹೇಳಿ ಅಂತಾಳೆ. ಆಗ ಮನೋಜ, ಅಲ್ಲಪ್ಪ, ಸುಮ್ಮನೆ ಕೂಗಾಡಿದ್ರೆ ಹೇಗೆ ಹೇಳಿ, ಏನು ವಿಷಯ ಅಂತ ಕೇಳ್ತಾನೆ. ಆಗ ರಂಗವತ್ನವರು, ಮುಟ್ಟಾಳ, ನಿಮ್ಗಳ ಜೊತೆ ಸೇರ್ಕೊಂಡು ನಾನು ಮೂರ್ಖ ಆದ ವಿಷಯ ಕಣೋ ಅಂತಾರೆ. ಆಗ ಮನೋಜ್ ಅಂತ ಕೇಳ್ತಾನೆ. ರಂಗನಾಥ್ ಅವರು, ಒಬ್ಬ ನಿರಪರಾಧಿನ ಅಪರಾಧಿ ಅಂತ ಕರೆದ್ಬಿಟ್ಟೇನು ಕಣೋ ನಾನು. ಆಗ ಶಾಂತಿ, ಅಲ್ಲ, ಅದ್ಯಾರದು ಅಂತ ಕೇಳ್ತಾಳೆ. ಆಗ ಹೇಳ್ತೀನಿ, ಇಲ್ಲ ತೋರಿಸ್ತೀನಿ ನಿಮಗೆಲ್ಲ, ಸಾಕ್ಷಿ ಸಮೇತ ರುಜುವಾತಾಗಬೇಕಲ್ವಾ. ಮನೋಜ, ಈ ಮೊಬೈಲ್ ತಗೊಂಡೋಗಿ ಟಿವಿಗೆ ಕನೆಕ್ಟ್ ಮಾಡೋ ಅಂತಾರೆ. ಆಗ ಮನೋಜ, ಟಿವಿಗ ಯಾಕಪ್ಪ ಅಂತ ಕೇಳ್ತಾನೆ. ರಂಗನಾಥ್ ಅವರು, ಹೇಳ್ತೀನಿ, ಮಾಡೋ ಮೊದಲು ಅಂತಾರೆ. ಆಗ ಮನೋಜ್, ಮಾಡ್ತೀನಿ ರೀ ಅಂತ ಟಿವಿ ಹತ್ರ ಹೋಗ್ತಾನೆ. ಆಗ ರಂಗನಾಥ್ ಅವರು, ಹಾಳಾದವಳೆ ಅಮ್ಮ, ಪುಣ್ಯಾತ್ ಕಿತ್ತಿ, ಬನ್ನಿ ಇಬ್ಬರು ನೋಡುವಂತ್ರಿ, ರವಿ, ಶ್ರುತಿ ಬನ್ರೋ ಅಂತ ಕೋಪದಲ್ಲಿ ಟಿವಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಮನೋಜ್, ಅಪ್ಪ ಆನ್ ಮಾಡಿದ್ದೀನಿ, ಏನು ಮಾಡಬೇಕು ಈಗ ಅಂತಾನೆ. ಆಗ ರಂಗನಾಥ್ ಅವರು, ಆ ವಿಡಿಯೋ ಪ್ಲೇ ಮಾಡು ಅಂತಾರೆ. ಆಗ ಮನೋಜ್ ಮಾಡ್ತಾನೆ. ಆಗ ಸೂರ್ಯ ಮಾತಾಡಿರೋ ವಿಡಿಯೋ ಅದರಲ್ಲಿ ಬರುತ್ತೆ. ಆಗ ಎಲ್ಲರೂ ನೋಡಿ ಶಾಕ್ ಆಗ್ತಾರೆ. ಆಗ ರಂಗನಾಥ್ ಅವರು, ನೋಡಿದ್ರ, ಸತ್ಯ ಹೊಸ್ಲು ದಾಟಿದ್ರೆ ಸುಳ್ಳು 3 ಸುತ್ತು ಊರನ್ನೆಲ್ಲ ಸುತ್ಕೊಂಡು ಬಂತು ಅಂತ ಹೇಳ್ತಾರಲ್ಲ, ಗಾದಿಗೆ ಎಷ್ಟು ಸತ್ಯ ಅಂತ ಗೊತ್ತಾಯ್ತಾ. ನಿರಪರಾಧಿ ಮಗನಿಗೆ ಕೊಟ್ಟ ಶಿಕ್ಷೆ ಅಷ್ಟಿಷ್ಟಲ್ಲ, ನಾವು ಮನೆಗೆ ಬರ್ತಿದ್ದಾಗೆ ನಾವೆಲ್ಲರೂ ಸೇರಿ ಅವನಿಗೆ ಕ್ಷಮೆ ಕೇಳಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ, ನಾನುನಾ ಅಂತ ಕೇಳ್ತಾಳೆ. ರಂಗನಾಥ್ ಅವರು, ನಾನುನಾ ಅಂದರೆ ಮುಖ್ಯವಾಗಿ ಕ್ಷಮೆ ಕೇಳಬೇಕಾಗಿರೋದೇ ನೀನು ಕಣೆ, ಮಾಂಕಾಳಿ ಅಂತಾರೆ. ಶಾಂತಿ, ನಾನು ಯಾರಿಗೂ ಏನೂ ಹೇಳಿಲ್ಲಪ್ಪ, ನನ್ನ ಪಾಡಿಗೆ ನಾನು ನಿಂತಿದ್ದೆ ಅಂತಾಳೆ. ಆಗ ರಂಗನಾಥ್ ಅವರು, ಅಯ್ಯಯ್ಯಯ್ಯೋ ಪಾಪ, ಏನು ಮಾತಾಡಿಲ್ಲ, ಸುಮ್ಮನೆ ಸೈಲೆಂಟಾಗಿ ನಿಂತಿದ್ದೆ, ಬಾಯ್ ಬಡ್ಕಿ. ಏನು ಗಮ್ ಹಾಕ್ಕೊಂಡು ಅಂಟಿಸ್ಕೊಂಡು ಬಿಟ್ಟಿದ್ರಾ ನಿಮ್ಮ ತುಟಿಗಳನ್ನ, ಬಾಯಿ ಬಿಟ್ಟರೆ ಸಾಕು ಮನೆಯೆಲ್ಲ ಭೂಕಂಪ ಆದಂಗೆ ಮಾತಾಡ್ತೀಯಾ ಅಂತಾರೆ. ಆಗ ಮನೋಜ್, ಅಲ್ಲಪ್ಪ, ನಂಗೆ ಯಾಕೋ ಎಲ್ಲೋ ಏನೋ ಅನುಮಾನ ಅಂತಾನೆ. ಆಗ ರಂಗನಾಥ್ ಅವರು, ಏನು ಅನುಮಾನನಪ್ಪ ಅಂತ ಕೇಳ್ತಾರೆ. ಮನೋಜ, ಹೇಳ್ಬೇಕು ಅಂದರೆ ಮೊದಲು ಬಂದಿತ್ತಲ್ಲ ವಿಡಿಯೋ, ಅದೇ ಒರಿಜಿನಲ್, ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಈ ಮೀನಾ, ಸೂರ್ಯ ಇಬ್ಬರು ಸೇರಿಕೊಂಡು ಈ ಥರ ಒಂದು ಡಮ್ಮಿ ವಿಡಿಯೋನ ಕ್ರಿಯೇಟ್ ಮಾಡಿರ್ಬೋದು ಅಂತಾನೆ. ಆಗ ಶ್ರುತಿ, ಯಾವ ರೀತಿ ಬ್ರದರ್ ರೀ ನೀವು, ಒಂದು ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಲ್ಲ ನಿಮಗೆ, ಬ್ರೋ ವರ್ಷನ್ ನೀವು, ಇಂಥ ಮಾಡೆಲ್ನ ಎಲ್ಲೂ ನೋಡೇ ಇಲ್ಲಪ್ಪ ಅಂತಾಳೆ. ಆಗ ಶಾಂತಿ, ಶ್ರುತಿ, ಅದು ಹಂಗಲ್ಲಮ್ಮ ಅಂತಾಳೆ. ಆಗ ಶ್ರುತಿ, ಸುಮ್ಮನೆ ಇರಿ ಅತಿ, ವೆರಿ ರಾಂಗ್, ನನಗೆ ಒಂದು ಚೂರು ನಿಮ್ಮ ನಡವಳಿಕೆ ಇಷ್ಟ ಆಗೋದಿಲ್ಲ ಅಂತಾಳೆ. ಆಗ ರಂಗನಾಥ್ ಅವರು, ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಗಾಂಧಾರಿ ಕೂಡ ತನ್ನ 101 ಮಕ್ಕಳನ್ನ ಒಂದೇ ಸಮನಾಗಿ ನೋಡಿದ್ಲಂತೆ ಕಣೆ, ನೀನು ಎತ್ತಿರೋ 3ರಲ್ಲಿ ಅದೆಷ್ಟು ಭೇದ ಭಾವ ಮಾಡ್ತೀಯ ನೀನು ಅಂತಾರೆ. ಆಗ ಮನೋಜ್, ನೋ ಅಪ್ಪ, ಇದು AI ಯುಗ, ಏನು ಬೇಕಾದರೂ ಕ್ರಿಯೇಟ್ ಮಾಡ್ಬೋದು ಅಂತಾನೆ. ಆಗ ರಂಗನಾಥ್ ಅವರು, ಹಾಗಾದರೆ ನೀನು ಕೆನಡಾದಲ್ಲಿದ್ದೀನಿ ಅಂತ ವಿಡಿಯೋ ಮಾಡಿ ತಿಂಗಳಿಗೆ 1 ಲಕ್ಷ ತಂದು ಕೊಡ್ತೀಯೇನಪ್ಪ ನೀನು. ಮುಟ್ಟಾಳ್ರ, ಮುಖನ ಕ್ರಿಯೇಟ್ ಮಾಡಬಹುದು ಕಣ್ರೋ, ಆದರೆ ಭಾವನೆಗಳನ್ನಲ್ಲ ಅಂತಾರೆ. ಪಾಪ ಕಣ್ರೋ ನನ್ನ ಕಂದ, ನಾನು ಯಾವತ್ತೂ ಅವನ ಮೇಲೆ ಕೋಪ ಮಾಡ್ಕೊಂಡಿರಲಿಲ್ಲ. ಶಾಂತಿ, ಹೋಗು ಆರತಿ ತಟ್ಟೆ ರೆಡಿ ಮಾಡು ಅಂತಾರೆ. ಆಗ ಶಾಂತಿ, ಯಾಕೆ ಅಂತ ಕೇಳ್ತಾರೆ. ರಂಗನಾಥ್ ಅವರು, ಯಾಕೆ ಅಂದರೆ ನಿನ್ನ ಮಗ ಸೊಸೆ ಬಂದ ಮೇಲೆ ಆರತಿ ಮಾಡಬೇಕು ಅಂತಾರೆ. ಆಗ ಶಾಂತಿ, ಅಯ್ಯೋ ನಾನು ಮಾಡಲ್ಲ ಅಂತಾಳೆ. ಆಗ ರಂಗನಾಥ್ ಅವರು, ಮಾಡಬೇಕು, ನೀನು ಮಾತ್ರ ಅಲ್ಲ, ನಿನ್ನಿಬ್ಬರು ಸೊಸೆಯಂದಿರು ಸೇರ್ಕೊಂಡು ಮಾಡಬೇಕು ಅಂತಾರೆ. ಆಗ ಶ್ರುತಿ, ನಾನಂತೂ ರೆಡಿನಪ್ಪ ಅಂತಾಳೆ. ಆಗ ರೋಹಿಣಿ, ಮಾವ, ನನಗೆ ಯಾಕೋ ಸ್ವಲ್ಪ ತಲೆನೋವ್ತಾ ಇದೆ ಅಂತಾಳೆ. ಆಗ ರಂಗನಾಥ್ ಅವರು, ಸ್ವಲ್ಪ ಅಲ್ಲ, ಜಾಸ್ತಿ ತಲೆನೋವಿದ್ರೂ ನೀನು ಪೂರ್ತಿ ಇದ್ದು ಆರತಿ ಮಾಡೇ ಹೋಗಬೇಕು. ಯಾಕೆ ಹೇಳು, ಆ ವಿಡಿಯೋನ ತಂದು ತೋರಿಸಿದ್ದು ಯಾರು ಹೇಳು,
ನೀನು ಅದಕ್ಕೋಸ್ಕರ ಪೂರ್ತಿ ಇರಬೇಕು ಅಂತಾರೆ. ಅಷ್ಟರಲ್ಲಿ ರವಿ ಅಪ್ಪ ಅಪ್ಪ ಅಂತಾನೆ. ಆಗ ಎಲ್ಲರೂ ಡೋರ್ ಹತ್ರ ಬರ್ತಾರೆ. ರವಿ ಸೂರ್ಯ ಬಾರೋ ಅಂತಾನೆ. ಆಗ ಸೂರ್ಯ ಮೀನಾ ಬಂದು ಬಾಗ್ಲ ಹತ್ರ ನಿಲ್ತಾರೆ. ಆಗ ಸೂರ್ಯ ರಂಗನಾಥ್ ಅವ್ರನ್ನ ಒಬ್ರಿಗೊಬ್ರು ನೋಡ್ತಾ ಕಣ್ಣಲ್ಲಿ ನೀರು ತುಂಬ್ಕೊಂಡಿರ್ತಾರೆ. ಆಗ ರವಿ ಸೂರ್ಯ ಒಳಗೆ ಬಾರೋ ಅಂತಾನೆ. ಆಗ ರಂಗನಾಥ್ ಅವರು ರವಿ ನೀನು ಒಳಗೆ ಬಾ, ಅವ್ರು ಅಲ್ಲೇ ಇರಲಿ ಅಂತಾರೆ. ಆಗ ಅವ್ರಿಗೆ ಶಾಕ್ ಆಗುತ್ತೆ. ರವಿ ಒಳಗೋಗಿ ಅಪ್ಪ ಯಾಕಪ್ಪ, ನಮ್ಮ ಸೂರ್ಯ ನಿರಪರಾಧಿ, ಪೊಲೀಸ್ನವರು ಹೇಳಿಕೆ ಕೊಟ್ಟಿದ್ದಾರಪ್ಪ, ಆ ವಿಡಿಯೋ ನೋಡಿಲ್ವೇನಪ್ಪ ಅಂತ ಅಂತಾರೆ. ಆಗ ಶ್ರುತಿ ನೋಡಿನೇ ಈ ತೀರ್ಮಾನ ಮಾಡಿರೋದು, ನೀನು ಸುಮ್ಮನೆ ಇರು ರವಿ ಅಂತಾಳೆ. ಆಗ ರಂಗನಾಥ್ ಅವರು ಶಾಂತಿ ಹೇಳಿದ್ ಕೇಳಿಸ್ತಾ ಇಲ್ವಾ ಅಂತಾರೆ. ಆಗ ಶಾಂತಿ ಒಳಗೋಗಿ ಆರತಿ ತರ್ತಾಳೆ. ತಂದು ರೋಹಿಣಿ ಶ್ರುತಿ ಬನ್ನಿ ಅಂತಾಳೆ. ಆಗ 3 ಜನನೂ ಸೇರಿ ಆರತಿ ಮಾಡ್ತಾರೆ. ರೋಹಿಣಿ ಚೆಲ್ಬಿಟ್ಟು ಬಾರಮ್ಮ ಅಂತ ಶಾಂತಿ ಆರತಿ ತಟ್ಟೆನ ಅವಳ ಕೈಯಲ್ಲಿ ಕೊಡ್ತಾರೆ. ಆಗ ಸೂರ್ಯ ಮೀನಾ ಮುಖನ ರೋಹಿಣಿ ಕೋಪದಲ್ಲಿ ನೋಡ್ತಾಳೆ. ಆಗ ರಂಗನಾಥ್ ಅವರು ಬಾರೋ ಅಂತಾರೆ. ಆಗ ಸೂರ್ಯ ಮೀನಾ ಇಬ್ರು ಒಳಗೋಗ್ತಾರೆ. ಸೂರ್ಯ ರಂಗನಾಥ್ ಅವ್ರನ್ನ ನೋಡಿ ಅಳ್ತಾನೆ. ಆಗ ರಂಗನಾಥ್ ಅವರು ಅಳ್ತಾರೆ. ನನ್ನ ಕ್ಷಮಿಸ್ತೀಯೇನೋ ಅಂತ ಕೇಳ್ತಾರೆ. ಆಗ ಸೂರ್ಯ ಏನಪ್ಪ ನೀನು ಸುಮ್ಮನೆ ಇರಪ್ಪ, ನಿಂದೇನು ತಪ್ಪಿಲ್ಲ ಅಂತಾನೆ. ಆಗ ರಂಗನಾಥ್ ತಪ್ಪೆ ಕಣೋ, ವಯಸ್ಸಿಗೆ ಬಂದ ಮಗನ್ನ ಮಿತ್ರನಾಗಿ ನೋಡಬೇಕು, ಆದರೆ ಅವನ ಹೆಂಡ್ತಿ ಮುಂದೆನೇ ಹೊಡೆಯೋದಕ್ಕೆ ಕೈ ಎತ್ಬಿಟ್ಟೆ. ನೀನು ಎಷ್ಟು ಹೇಳಿದ್ರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನಾನು ಅದನ್ನು ಮನಸ್ಸಿಗೆ ಹಾಕ್ಕೊಳ್ದೆ ನಿನ್ನ ಮೇಲೆ ಕೈ ಮಾಡೋ ಪ್ರಯತ್ನ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕೈ ಮುಗಿತಾನೆ. ಆಗ ಸೂರ್ಯ ಅಯ್ಯೋ ಅಪ್ಪ, ನೀನು ಬೈದಿದ್ದು ಹೊಡಿಯೋಕ್ಕೆ ಬಂದಿದ್ದು ಇದು ಯಾವುದು ನನ್ನ ಮನಸ್ಸಿಗೆ ನೋವಾಗಲಿಲ್ಲ ಅಪ್ಪ, ಆದರೆ ನಿನ್ನ ಜೊತೆ ಮಾತಾಡಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಲ್ಲ, ನೀನು ಅದನ್ನು ನನ್ನಿಂದ ಅದನ್ನು ತಡೆಯೋಕ್ಕಾಗಿಲ್ಲ. ನನಗೆ ಆಣೆ ಮಾಡಿ ಒಂದು ಮಾತು ಹೇಳ್ತೀನಿ ಕೇಳಪ್ಪ, ನಿನ್ನ ನಗು ಮುಖ ನೋಡದೆ ಹೋದರೆ, ನನ್ನ ಜೊತೆ ಮಾತಾಡದೆ ಹೋದರೆ ಈ ಸೂರ್ಯನ ಬದುಕಲ್ಲಿ ಆ ಸೂರ್ಯ ಹುಟ್ಟಿದ್ರೂ ಬರೀ ಕತ್ಲೆ ಮಾತ್ರ ಇರುತ್ತೆ ಅಂತಾನೆ. ಆಗ ರಂಗನಾಥ್ ಅವರು ಒಂದಿನಕ್ಕೂ ನನ್ನ ಹತ್ರ ಸುಳ್ಳು ಹೇಳ್ದವನೇ ಅಲ್ಲ, ಆದರೂ ನೀನು ಅಷ್ಟು ಕೇಳ್ಕೊಂಡ್ರೂ ನಿನ್ನ ಮಾತನ್ನ ಈ ಪಾಪಿ ನಂಬಲೇ ಇಲ್ವಲ್ಲೋ ಅಂತ ಅಂತಾರೆ. ಆಗ ಸೂರ್ಯ ಎಲ್ಲದಕ್ಕೂ ಆ ವಿಡಿಯೋನೇ ಕಾರಣ ಬಿಡಪ್ಪ, ಕಣ್ಣಿಗೆ ಏನು ಕಾಣಿಸ್ತೋ ಅದನ್ನು ನಂಬಿದೀಯ ನೀನು ಅಂತ ಅಂತಾನೆ. ಆಗ ರಂಗನಾಥ್ ಅವರು ಆದರೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಅನ್ನೋ ಪಾಠನ ಮೀನಾ ನನಗೆ ಹೇಳ್ಕೊಟ್ಲು ಕಣೋ. ಆಗ ಮೀನಾ ಹತ್ರ ಹೋಗಿ ರಂಗನಾಥ್ ಅವರು ನನ್ನ ಜೀವನದಲ್ಲಿ ನಾನು ತೆಗೆದುಕೊಂಡ ಅತಿ ಮುಖ್ಯವಾದ ನಿರ್ಧಾರಗಳಲ್ಲಿ ಮೊದಲನೇ ನಿರ್ಧಾರ ಯಾವುದು ಗೊತ್ತಾ, ನಿನ್ನ ಈ ಮನೆಗೆ ಸೊಸೆ ಮಾಡ್ಕೊಂಡಿದ್ದು ತಾಯಿ. ಒಡವೆ ಹೋದರೂ ಹಣ ಹೋದರೂ ಮತ್ತೆ ಸಂಪಾದನೆ ಮಾಡ್ಬೋದು ಅಂತ ಗೊತ್ತಿತ್ತು, ಮರ್ಯಾದೆನೇ ಹೋದರೂ ಅದನ್ನು ಮತ್ತೆ ವಾಪಸ್ ತಂದು ಕೊಟ್ಟೆ ತಾಯಿ ನೀನು ಸೂರ್ಯನಿಗೆ ತಕ್ಕಾದ ಹೆಂಡ್ತಿ ಮಾತ್ರ ಅಲ್ಲ, ಸೀನಪ್ಪನವರಿಗೆ ಅದ್ಭುತವಾದ ಮಗಳು, ಈ ರಂಗನಾಥ್ ಅವರಿಗೆ ಅಮೋಘವಾದ ಸೊಸೆ. ನಿನ್ನಿಂದ ಈ ಮನೆ ಮರ್ಯಾದೆ ಉಳಿತು ತಾಯಿ, ಅದಕ್ಕೆ ಅಂತ ಹೇಳಿ ಕೈ ಮುಗಿತಾರೆ. ಆಗ ಮೀನಾ ಮಾವ ಏನು ಮಾಡ್ತಾ ಇದ್ದೀರಾ, ನೀವು ಹಿರಿಯರು, ನೀವೀಗ ಮಾಡೋದು ಶ್ರೇಯಸ್ಸಲ್ಲ ಅಂತಾಳೆ. ಆಗ ರಂಗನಾಥ್ ಅವರು ಭಾವುಕರಾಗ್ತಾರೆ. ಆಗ ಮೀನಾ ಏನತ್ತೆ ಈಗ ಹೇಳ್ತೀರಾ, ಯಾರನ್ನ ನನ್ನ ಕುಡುಕನ ಹೆಂಡ್ತಿ ಅಂತಾರೆ ಅಂತಾಳೆ. ಆಗ ಶಾಂತಿ ಮನಸ್ಸಲ್ಲೇ ಎಲ್ಲ ನಿನ್ನ ರೆಕ್ಕೆ ಬಲಿತಿದ್ದಂಗೆ ಹಾರಾಡ್ತೀಯಾ ಮಾಯಗಾತಿ, ನಿನಗಿದೆ ಕಣೆ, ನಿನಗೆ ಮಾಡ್ತೀನಿ ಅಂತಾಳೆ. ಆಗ ಮೀನಾ ಯಾಕತ್ತೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಮಗನ್ನ ನೀವು ಬಿಟ್ಕೊಡ್ಬೋದು, ಆದರೆ ನನ್ನ ಗಂಡನ್ನ ನಾನು ಬಿಟ್ಕೊಡಲ್ಲ ಅಂತಾಳೆ. ಆಗ ಏನು ರೋಹಿಣಿಯವರೇ, ಗಂಡನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಬರಲ್ವಾ ಅನ್ನೋ ಹಾಗೆ ಮಾತಾಡಿದ್ರಿ, ಬಹುಶಃ ಆ ಮಾತು ನಿಮಗೆ ಅನ್ವಯಿಸುತ್ತೆ ಅಂತ ಕಾಣುತ್ತೆ ಅಂತಾಳೆ. ಆಗ ಶಾಂತಿ ಅಲ್ಲೇನೆ ಸೌಂಡ್ ಮಾಡ್ತಾ ಇದೀಯಾ ಅಂತಾರೆ. ಸರಿ ನಡೀರಿ, ಇವ್ರು ಹೀಗೆ ಕತೆ ಹೇಳ್ತಾ ಇರ್ತಾರೆ, ಹೋಗಿ ಎಲ್ಲರೂ ಅಂತಾಳೆ. ಆಗ ರಂಗನಾಥ್ ಅವರು ಸೂರ್ಯ ಮೀನಾ ಹೋಗಿ ತಲೆ ಸ್ನಾನ ಮಾಡಿ, ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ಓಡಾಡಿ ಬಂದಿರ್ತೀರ, ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ಅಂತಾರೆ. ಆಗ ಎಲ್ಲರೂ ಹೋಗ್ತಾರೆ. ಆಗ ಸೂರ್ಯ ವಾಪಸ್ ಬಂದು ರೋಹಿಣಿನ ನೋಡ್ತಾ ನಿಂತ್ಕೊಳ್ತಾನೆ. ಆಗ ರೋಹಿಣಿ ಹೋಗೋದಿಕ್ಕೆ ಹೋಗ್ತಾಳೆ. ಆಗ ಸೂರ್ಯ ಚಿಟಿಕೆ ಹೊಡೆದು ಕರೀತಾನೆ. ಆಗ ರೋಹಿಣಿಗೆ ಭಯ ಶುರುವಾಗುತ್ತೆ. ಒಂದು ಕಾಯಿನಲ್ಲಿ ಹೆಡ್ಡು ಇದೆ, ಟೈಲು ಇದೆ ಪೌಡ್ರು, ಟೈಲ್ ಬಿತ್ತು ಅಂದ ತಕ್ಷಣ ಬಂದು ವಾರ್ನಿಂಗ್ ಕೊಟ್ಬಿಟ್ಟೆಲ್ಲ, ಇನ್ಮೇಲೆ ಇರೋದು ನೋಡು ಆಟ. ಆಗ ರೋಹಿಣಿ ಯಾವುದೇ ಆಟ ಆದರೂ ಅದಕ್ಕೆ ಹೆಡ್ಡು ಟೈಲ್ ಎರಡೂ ಇರುತ್ತೆ ಸೂರ್ಯ ಅವರೇ ಅಂತಾಳೆ. ಆಗ ಸೂರ್ಯ ಅದಕ್ಕೆ ನಾವು ಕಾಯಿನ್ನೇ ಬದಲಾಯಿಸ್ಬಿಡ್ತೀವಿ, ಇನ್ಮೇಲೆ ನಾನು ಹಾಕೋ ಕಾಯಿನಲ್ಲಿ ಹೆಡ್ಸ್ ಮಾತ್ರ ಇರೋದು, ಅದು ಎರಡೂ ಸೈಡ್, ಇನ್ಮೇಲೆ ಈ ಸೂರ್ಯನ ತಡ್ಕೊ ನೀನು, ನಿನ್ನ ಬ್ಯಾಕ್ಗ್ರೌಂಡ್ ಏನೋ ಇದೆ ಪೌಡ್ರು, ನಿನ್ನ ಮಾವ ದಿನಕ್ಕೆ ದಿನ ಅವನನ್ನು ಸೇರಿಸಿ ನಿನ್ನ ಬಗ್ಗೆ ಒಂದೇ ಒಂದು ಸತ್ಯ ಗೊತ್ತಾಗಬೇಕು, ನಿನ್ನ ಬಂಡವಾಳನೆಲ್ಲ ಹೆಂಗೆ ಕಕ್ಕಿಸ್ತೀನಿ ನೋಡ್ತಾ ಇರೋ ಅಂತಾನೆ. ನನ್ನ ಮಗಂದು ನಿನ್ನ ತಲೆ ಮುನ್ಸಿಪಾಲ್ಟಿ
ಗಾರ್ಬೇಜ್ ಥರ ಕೆಟ್ಟ ಕೆರ ಹಿಡ್ದು ಹೋಗ್ಬಿಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ರೋಹಿಣಿಗೆ ಭಯ ಆಗಿ ಅಲ್ಲೇ ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.